ಮಲ್ಲಮ್ಮ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಅರ್ಥ ಆಗೋದು ಸ್ವಲ್ಪ ಕಡಿಮೆ, ಬಟ್ ಅರ್ಥ ಆದ್ರೆ ಚೆನ್ನಾಗಿ ಭಾಗವಹಿಸ್ತಾರೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ. ಜೊತೆಗೆ ಮಲ್ಲಮ್ಮ ಔಟ್ ಆಗಿದ್ದಾರೆ ಅಂತೆಲ್ಲ ಕೆಲವೊಂದಿಷ್ಟು ಹೂವಾಪೋಗಳು ಕೂಡ ಹರಿದಾಡ್ತಿತ್ತು. ಆದ್ರೆ ಮಲ್ಲಮ್ಮ ಅವರು ಯಾವುದೇ ಕಾರಣಕ್ಕೂ ಔಟ್ ಆಗಿಲ್ಲ, ಮನೇಲೇ ಇದ್ದಾರೆ. ಅವರಿಗೆ ಓಟ್ಗಳ ಅವಶ್ಯಕತೆ ಇದೆ. ಈ ವಾರ ಅವರು ಸಹ ನಾಮಿನೇಟ್ ಆಗಿರುವಂತಹ ಕಾರಣ ಹೆಚ್ಚಿನ ಓಟ್ಸ್ಗಳು ಸಹ ಬೇಕಾಗಿದೆ. ಸುದೀಪ್ ಸರ್ ಅವರು ಪ್ರತಿ ವಾರದಾಗಿ ಮಲ್ಲಮ್ಮಗೆ ಮೋಟಿವೇಟ್ ಮಾಡ್ತಾನೆ ಇರ್ತಾರೆ. ಮಲ್ಲಮ್ಮ ಆಟ ಸೂಪರ್ ಆಗಿದೆ. ಮಲ್ಲಮ್ಮನ ಒಂದು ಟೈಮಿಂಗ್ಗಳು ಕೂಡ ಅಷ್ಟೇ ಚೆನ್ನಾಗಿ ಟಾಸ್ಕ್ ಗಳಲ್ಲಿ ಭಾಗವಹಿಸ್ತಾರೆ. ಬೇರೆಯವ್ರಿಗಿಂತ ಚೆನ್ನಾಗಿ ಒಳ್ಳೆ ಟೈಮಿಂಗ್ ನಲ್ಲಿಯೇ ಆಟವನ್ನು ಸಹ ಆಡ್ತಾ ಇದ್ದಾರೆ. ಇದೇ ರೀತಿ ಆಟವನ್ನ ಮುಂದುವರಿಸಲಿ ಅನ್ನುವಂತ ಒಂದು ಮಾತುಗಳನ್ನ ಸುದೀಪ್ ಸರ್ ಕೂಡ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ರು. ನಿಮಗೂ ಕೂಡ ಇಷ್ಟನ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಬರೀ ಒಂದು ರೀತಿಯಲ್ಲಿ ಕಳೆ ಇದಂತೆ ಇದೆ. ಸಖತ್ತಾಗಿ ಈಗ ಬಿಗ್ ಬಾಸ್ ಮನೆಯ ಒಂದು ಕಾಲೇಜ್ ರೌಂಡ್ ಏನ್ ಬರ್ತಾ ಇದೆ ಅದರಲ್ಲಿ ಸೂಪರ್ ಆಗಿ ಕಾಸ್ಟ್ಯೂಮ್ ನಲ್ಲಿ ಸಖತ್ತಾಗಿ ಮಿಂಚ್ತಾ ಇದ್ದಾರೆ ಮಲ್ಲಮ್ಮ ಅವರು. ಮಲ್ಲಮ್ಮನ ಆಟ ಆಗಿರ್ಬೋದು, ಮಲ್ಲಮ್ಮನ ಒಂದು ನಡೆ ಆಗಿರ್ಬೋದು, ಅವರು ಮಾತಾಡುವಂತಹ ಶೈಲಿ ಮತ್ತೆ ಬೇರೆಯವರ ಜೊತೆ ನಡೆದುಕೊಳ್ಳುವುದು ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ, ಮುದ್ದಾಗಿ ಕಾಣಿಸ್ತಾರೆ. ಅದೇ ರೀತಿ ಈ ಸತಿಯೂ ಕೂಡ ಅವರು ಸೇವ್ ಆಗಬೇಕು. ಮಲ್ಲಮ್ಮ ಸೇವ್ ಆದರೆ ಮುಂದಿನ ದಿವಸಗಳಲ್ಲಿ 100% ಎಫರ್ಟ್ ಅನ್ನು ಹಾಕಿ ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಇವರ ಟಾಸ್ಕ್ ಆಡುವುದನ್ನ ಅಭಿಮಾನಿಗಳು ಸಹ ವೀಕ್ಷಕರು ಕೂಡ ವೀಕ್ಷಣೆ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟನ ಮಲ್ಲಮ್ಮ, ನಿಮಗೂ ಕೂಡ ಮಲ್ಲಮ್ಮಗೆ ಸಪೋರ್ಟ್ ಮಾಡ್ತೀರಾ? ತಪ್ಪದೆ ಕಮೆಂಟ್ ಮಾಡಿ.